ಯಾಕೆಲ್ಲರೂ ಈ ರೀತಿ ನೋಡ್ತಾ ಇದ್ದೀರಾ? ಪುಟ್ಟ ಶ್ರಾವಣಿ, ನಿಮ್ಮ ದೊಡ್ಡಪ್ಪ ಕೋಮಾಲಿದ್ದಾಗ ನಿನಗೆಷ್ಟು ಬೇಜಾರಾಗಿತ್ತೋ ನಾವು ಅಷ್ಟೇ ಬೇಜಾರು ಮಾಡ್ಕೊಂಡಿದ್ವಿ. ಅವ್ರ ಕೋಮಾಯಿಂದ ಹೊರಗೆ ಬಂದಾಗ ನೀನೆಷ್ಟು ಖುಷಿ ಪಟ್ಟಿಯೋ ಅಷ್ಟೇ ಖುಷಿ ನಾವೆಲ್ಲರೂ ಪಟ್ವಿ. ಈಗ ಪ್ರಭಾಕರ್ ಅವರು ಹುಷಾರಾಗಲಿ ಅಂತ ನೀನು ಅವ್ರನ್ನ ಈ ಮನೆ ಕರ್ಕೊಂಬಂದಿದ್ಯಾ. ಆ ವಿಷಯದಲ್ಲಿ ನಂದೇನೂ ಅಭ್ಯಂತರ ಇಲ್ಲ. ಪ್ರಭಾಕರ್ ಅವರು ನಮ್ಮ ಬೀಗರು, ಅವ್ರು ಶಾಶ್ವತವಾಗಿ ನಮ್ಮ ಜೊತೆ ಇರ್ತೀನಿ ಅಂದರು ನಂದೇನೂ ಅಭ್ಯಂತರ ಇಲ್ಲ. ಅವ್ರು ಹುಷಾರಾದರೆ ನಿಮ್ಮ ಫ್ಯಾಮಿಲಿಯವರೆಲ್ಲ ಖುಷಿಯಾಗಿರ್ತಾರೆ ಅಂತ ನಾವು ಭಾವಿಸಿದ್ವಿ. ಆದರೆ ಈಗ ಪ್ರಭಾಕರ್ ಅವರು ಈ ಥರ ಬಿಹೇವ್ ಮಾಡೋದು ನೋಡಿ ಎಲ್ಲರೂ ಹೆದರ್ಕೊಂಡ್ಬಿಟ್ಟಿದ್ದಾರೆ ಶ್ರಾವಣಿ. ಭಯದಲ್ಲೇ ಬದುಕೋಗಾಗಿದೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗಲೇಬೇಕು. ತನ್ವಿ, ನಾನು ಮಾತಾಡ್ತಾ ಇದ್ದೀನಲ್ಲ ಪುಟ್ಟ, ದಯವಿಟ್ಟು ಮಧ್ಯದಲ್ಲಿ ಮಾತಾಡಬೇಡ. ಸಾರಿ ದೊಡ್ಡಮ್ಮ. ಸಂಯುಕ್ತ, ನೀನು ಈ ರೀತಿ ಸಮಾಧಾನವಾಗಿ ಹೇಳಿದರೆ ಅವಳಿಗೆ ಅರ್ಥ ಆಗಲ್ಲ. ಮಮತಾ, ನೀನು ಡಿಸೈಡ್ ಮಾಡಿದ್ದಲ್ಲ ಅದನ್ನು ಹೇಳು. ನಿಮ್ಮ ದೊಡ್ಡಪ್ಪ ಇಲ್ಲಿ ಇರಬೇಕು ಅಂದರೆ ನಾವ್ಯಾರೂ ಇಲ್ಲಿರೋದಕ್ಕಾಗಲ್ಲ. ಸೊ ನಾವೆಲ್ಲ ಮನೆಯಿಂದ ಹೊರಗಡೆ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಶ್ರಾವಣಿಗೆ ಅರ್ಥ ಆದರೂ ಅರ್ಥ ಆಗದೇ ಇರೋ ಥರ ಇದ್ದಾಳೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ನಾವೆಲ್ಲರೂ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಒಂದು ಗುಡ್ ನ್ಯೂಸ್ ಇದೆ. ಏನೇ ಅದು ಗುಡ್ ನ್ಯೂಸು? ಎಷ್ಟು ದಿನ ಆಗಿತ್ತು ಗುಡ್ ನ್ಯೂಸ್ನ ಕೇಳಿ. ಅದೇನು ಹೇಳು ಬೇಬಿ, ಇದು ನಿಂಗೆ ಸಂಬಂಧಪಟ್ಟಿದ್ದಲ್ಲ, ಮತ್ತೆ ನಂಗೆ ಸಂಬಂಧಪಟ್ಟಿದ್ದು. ಹೌದಾ? ಏನದು? ಬೇಬಿ, ನಂಗೆ ಮದುವೆ ಫಿಕ್ಸ್ ಆಯ್ತು. ವಾ, ಸೂಪರ್ ಸ್ಯಾಮ್, ನೀನಾದರೂ ಲೈಫಲ್ಲಿ ಸೆಟಲ್ ಆಗ್ತಾ ಇದೆಯಲ್ಲ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಬೇಬಿ, ಯಾಕೆ ಹಿಂಗೆ ಸೈಲೆಂಟ್ ಆಗಿ ನಿಂತಿದ್ಯಾ? ನನ್ನ ಮದುವೆ ಫಿಕ್ಸ್ ಆಗಿರೋದು ನಿಂಗೆ ಖುಷಿ ಆಗಿಲ್ವಾ? ಹುಡುಗ ಯಾರು ಅಂತ ಹೇಳು, ಆಮೇಲೆ ಖುಷಿ ಆಯ್ತೋ ಇಲ್ವೋ ಅಂತ ಹೇಳ್ತೀನಿ. ಏಯ್, ಏನೇ ನಿಂದು? ನಿನ್ನ ಫ್ರೆಂಡು ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ಖುಷಿ ಪಡೋದು ಬಿಟ್ಟು ಹುಡುಗ ಯಾರು, ಜಾತಕ ಏನು ಅಂತ. ಅಮ್ಮ, ನೀನು ಸುಮ್ಮನೆ ಇರಮ್ಮ. ಏ ಸ್ಯಾಮ್, ಯಾರು ಆ ಹುಡುಗ? ನಿಂಗೆ ಗೊತ್ತಿರೋ ಹುಡುಗನೇ ಬೇಬಿ. ಅದೇ ಬೇಬಿ, ನನ್ನ ಕ್ಲಾಸ್ಮೇಟು ಮನು. ನಾನ್ ಬರಲ್ಲ. ಬಂದಿಲ್ಲ ಅಂದ್ರೆ ಇಲ್ಲೇ ಇದ್ದು ಅವ್ರ ಕೈಯಿಂದ ಸಾಯಿ. ಯಾರು ಬೇಡ ಅಂದಿದ್ದು? ತನ್ವಿ, ಏನು ಮಾತು ಅಂತ ಆಡ್ತೀಯ ಪುಟ್ಟ? ಅವಳು ಸರಿಯಾಗೇ ಹೇಳ್ತಿದ್ದಾಳಕ್ಕ. ಇವಾಗ ಸಾಯೋದ್ ಬಿಟ್ರೆ ಇನ್ನೇನು ದಾರಿ ಇದೆ ಹೇಳು? ಮಾಮ್, ಸೀರಿಯಸ್ಲಿ ನಾವು ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀವಾ? ಇಷ್ಟೊತ್ತು ಕನ್ನಡದಲ್ಲೇ ತಾನು ಹೇಳಿದ್ದು, ಅರ್ಥ ಆಗಲಿಲ್ವೇನೋ ನಿನಗೆ? ಮಾಮ್, ನಾವೆಲ್ಲರೂ ಮನೆ ಬಿಟ್ಟು ಹೋದಾದರೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಏನಪ್ಪ ನಿನ್ನ ಪ್ಲ್ಯಾನು? ಅದು ಪ್ರಭಾಕರ್ ಅಂಕಲ್ ಹೇಗಿದ್ರು ನಮ್ಮ ಮನೆಗೆ ಬಂದಿದ್ದಾರೆ ಅಲ್ವಾ, ಅದೇ ರೀತಿ ನಾವು ಅವ್ರ ಮನೆಗೆ ಹೋಗ್ಬಿಡೋಣ. ಅಲ್ಲಿ ಆದ್ಯ ಇರ್ತಾಳೆ. ವಿಕ್ಕಿ, ಇಲ್ಲಿ ಮನೆ ಹತ್ಕೊಂಡು ಉರಿತಾ ಇದೆ, ನಿನಗೆ ತಮಾಷೆನಾ? ವಿಕ್ಕಿ, ಸ್ವಲ್ಪ ಸುಮ್ಮನೆ ಇರು. ಮಮತಾ, ನಾವು ಹೀಗೆಲ್ಲ ಡಿಸೈಡ್ ಮಾಡಿಬಿಟ್ರೆ ಶ್ರಾವಣಿಗೆ ಬೇಜಾರಾಗಲ್ವೇನಮ್ಮ? ಅವಳಿಗೆ ಬೇಜಾರಾಗುತ್ತೆ ಅಂತ ನಮ್ಮ ಪ್ರಾಣನ ಬಲಿ ಕೊಡ್ಬೇಕಕ್ಕ? ಕರೆಕ್ಟ್ ಮಮತಾ, ಪ್ರಾಣ ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮುಂಚೆನೆ ಎಚ್ಚೆತ್ಕೊಳ್ಳೋದು ಒಳ್ಳೇದು ಅಂತ ಈ ಡಿಸಿಷನ್ ಬಂದಿದ್ದೀವಿ. ನೋಡಕ್ಕ, ನೀನ್ ಇಲ್ಲಿರೋದು ಬೇಡ. ಆ ತಲೆ ಕೆಟ್ಟಿರೋ ಪ್ರಭಾಕರ್ಗೆ ಎಲ್ಲರೂ ಒಂದೇ. ತಕ್ಷಣ ಅಭಿ ಕರೆದು ಈ ವಿಷಯನ ತಿಳಿಸೋಣ. ಇಲ್ಲಿಂದ ಎಲ್ಲಾದ್ರೂ ಹೊರಗೆ ಹೋಗಿ ರೆಂಟಿಗೆ ಒಂದು ಮನೆ ತಗೊಂಡು ಇರೋಣ. ಆ ಪ್ರಭಾಕರ್ ಇಲ್ಲಿಂದ ವಾಪಸ್ ಹೋದ್ಮೇಲೆ ಬರೋಣ. ಮಮತಾ, ಇನ್ನು ಮಾತಾಡ್ತಾನೆ ಇದೆಯಲ್ಲ, ನೀನು ಹೋಗಿ ಅಭಿ ಹೇಳು, ನಾನು ಲಗೇಜ್ನ ಪ್ಯಾಕ್ ಮಾಡ್ಕೊಳ್ತೀನಿ. ಆ ಪ್ರಭಾಕರ್ ಎದ್ದೇಳೋಕ್ಕಿಂತ ಮುಂಚೆನೆ ಹೊರಡಬೇಕು. ಕಲ್ಯಾಣ್,
ಸ್ವಲ್ಪ ಇರಿ. ಏನು ಸಂಯುಕ್ತ, ನನಗೆ ಸಮಾಧಾನ ಮಾಡ್ತಾ ಇದೀಯಾ? ಹಾಗಲ್ಲ, ಪ್ಲೀಸ್ ನನ್ನ ಮಾತನ್ನು ಸ್ವಲ್ಪ ಕೇಳಿ. ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಏ, ನಿನ್ ಲೈಫ್ ಕತೆ ಅಷ್ಟೇ ಬಿಡು. ಯಾಕೆ ಬೇಬಿ ಹೀಗೆ ಹೇಳ್ತಿದ್ಯಾ? ಮತ್ತೆ ಹೋಗಿ ಹೋಗಿ ಎಂತವನ್ನ ಚೂಸ್ ಮಾಡ್ಕೊಂಡಿದ್ಯಾ? ಸ್ಯಾಮ್, ಇಟ್ಸ್ ಅ ರಿಯಲಿ ಬ್ಯಾಡ್ ಡಿಸಿಷನ್. ಹುಡುಗನಿಗೇನಾಗಿದೆ? ಹೀಸ್ ಅ ಇಂಜಿನಿಯರ್. ಬ್ಯಾಂಗ್ಳೂರಲ್ಲಿ ಸ್ವಂತ ಮನೆ ಇದೆ, ಅಪ್ಪ ಅಮ್ಮನೂ ಇದ್ದಾರೆ. ಒಳ್ಳೆ ಹುಡುಗ. ಅದೇ ನೋಡು ಸ್ಯಾಮ್, ಕಷ್ಟ ಆಗಿರೋದು. ವಾಟ್? ಐ ಮೀನ್, ಎಲ್ಲನೂ ಚೆನ್ನಾಗಿದ್ರೆ ಕೆಲವ್ರಿಗೆ ತುಂಬ ಕಷ್ಟ ಸಹಿಸ್ಕೊಳ್ಳೋದು. ಏನಾದರೂ ಒಂದು ಉಳುಕಿರ್ಬೇಕು, ಆಗಲೇ ನೋಡು ಮಜಾ ತಗೊಳ್ತಾರೆ. ಅಮ್ಮ, ಬಿಂದು ಹೋಗ್ಲಿ ಬಿಡಮ್ಮ, ಅವಳು ಇಷ್ಟ ಬಂದಾಗ ಮಾಡ್ಕೊಳ್ಳಿ. ನೋಡ್ ಬೇಬಿ, ನಮ್ಮ ಮನೇಲಿ ಅವ್ರ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ, ಎಲ್ಲರೂ ಖುಷಿಯಲ್ಲಿದ್ದಾರೆ ಗೊತ್ತಾ. ನನಗೂ ಮನುನ ಮದುವೆ ಮಾಡ್ಕೊಳ್ಳೋಕೆ ತುಂಬ ಖುಷಿ ಇದೆ. ನನ್ನ ಹುಡುಗನ ಯಾರು ಜಡ್ಜ್ ಮಾಡೋದು ಬೇಕಾಗಿಲ್ಲ. ಅಮ್ಮ ಶ್ರಾವಣಿ, ಇವರೆಲ್ಲರೂ ಬೇಜಾರಲ್ಲಿ ಏನೋ ಒಂದು ನಿರ್ಧಾರ ತೊಗೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ನೀನಾಗಲಿ ನಿಮ್ಮ ದೊಡ್ಡಪ್ಪ ಆಗಲಿ ಕಾರಣ ಆಗೋದು ನನಗೆ ಇಷ್ಟ ಇಲ್ಲಮ್ಮ. ಇಷ್ಟು ದಿನ ನೀನು ಏನೇ ಮಾಡಿದ್ರೂ ನಾನು ನಿನಗೆ ಸಪೋರ್ಟ್ ಮಾಡಿದ್ದೀನಿ, ಎಲ್ಲೂ ನೀನನ್ನು ಬಿಟ್ಟುಕೊಟ್ಟಿಲ್ಲ. ನಿನಗೂ ಆ ವಿಷಯ ಗೊತ್ತಲ್ವ ಪುಟ್ಟ? ಎಲ್ಲ ಸಂದರ್ಭಗಳಲ್ಲೂ ನಾನು ನಿನ್ನ ಜೊತೆನೇ ನಿಂತಿದ್ದೀನಿ. ನಾನು ಏನೇ ಮಾಡಿದ್ರು ಏನೇ ಹೇಳಿದ್ರು ಯೋಚನೆ ಮಾಡಿ ಹೇಳಿರ್ತೀನಿ ಅಂತ ನಿನಗೆ ನಂಬಿಕೆ ಇದೆ ಅಲ್ವಾ? ಪ್ರಭಾಕರ್ ಅವ್ರನ್ನ ನಿಮ್ಮ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ಬಿಡು ಮಗಳೇ.